Welcome to episode 3 of The Voices of Women, season 3. Anu Akshay. She's into physiotherapy, Kalaripayattu, and multiple other fitness spaces. So, just a very brief introduction comes from Mandya, settled in Bangalore, traveled across the US, now back here, has an interesting story to share. Thanks, Anu. Welcome to the show. Yes. So you can go ahead with English, Kannada, whatever suits you, Konglish. Everything is open. So just wanted to understand how did you get into Kalaripayattu? ಅಂದ್ರೆ ಮೊದ್ಲೇ ಹೇಳ್ದಂಗೆ ಐ ವಾನ್ ಅ ವೆರಿ ಅಗ್ರೆಸಿವ್ ಫಿಸಿಕಲಿ ವೆರಿ ಅಗ್ರೆಸಿವ್ ಪರ್ಸನ್ ಬೈ ಚೈಲ್ಡ್ಹುಡ್ ಐ ಥಿಂಕ್ ಪ್ರಾಬ್ಲಿ ಐ ಮೈಟ್ attribute to partly because of my gotra also. I'm a blend of Vishwamitra and Vasishta, so I think Vishwamitra is a Kshatriya, so I think Kshatriya characteristics has been into me ಅಂತ ಅನ್ಸುತ್ತೆ. So physically aggressive ಆಗಿರೋದು I always felt that Kalaripayattu was something very aggressive and that will interest me ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಕೆಲ್ಸ, ಮನೆ, ಚಿಕ್ಕ ಮಗು ಇತ್ತು. ಸೊ ಅದೆಲ್ಲದ್ರ ನಡುವೆ ಯು ಕ್ಯಾನ್ ಜಸ್ಟ್ ಲೀವ್ ಎವ್ರಿಥಿಂಗ್ ಅಂಡ್ ವಾಕ್ ಔಟ್ ಅಲ್ವಾ. ಯು ಹ್ಯಾವ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಮಗಳು ವೆನ್ ಶಿ ಬಿಕೇಮ್ ಅ ಟೀನೇಜರ್, you will know that they will need their friends more. ಅಪ್ಪ ಅಮ್ಮ ಎಲ್ಲ ಸ್ವಲ್ಪ they try to avoid. ಅವಾಗ I took that opportunity. Instead of sulking, ಓ ಮಗಳು ಇವಾಗ ನನ್ ಕಡೆ ಅಟೆನ್ಷನ್ ಕೊಡ್ತಿಲ್ಲ ಅನ್ನೋದಕ್ಕಿಂತ ಹಸ್ಬೆಂಡ್ ಹತ್ರ ಮಾತಾಡ್ದೆ, ಮಗಳ ಹತ್ರ ಮಾತಾಡ್ದೆ. ಅವಾಗ US ಅಲ್ಲಿ ಇದ್ವಿ. ಸೊ ವಾಟ್ ದೇ ಸೆಡ್ ವಾಸ್, ನೀ ಫಸ್ಟ್ ಹೋಗು, ಬಿಕಾಸ್ ದೇ ವರ್ ಸೀಯಿಂಗ್ ಮೀ ಸಲ್ಕಿಂಗ್. ಬಿಕಾಸ್ ಕೆಲಸ ಪ್ರತಿ ಸಲನು ಕೆಲಸ ಮಾಡಿ 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 ಆಲ್ ಆಫ್ ಅ ಸಡನ್ ಐ ವಾಸ್ ರೆಸ್ಟ್ರಿಕ್ಟೆಡ್ ಟು ಹೋಮ್ ಅಂಡ್ ದೇ ವರ್ ಸೀಯಿಂಗ್ ಮೀ ದಟ್ ಐ ಆಮ್ ನಾಟ್ ಏಬಲ್ ಟು ಚಾನಲ್ ಮೈ ಎನರ್ಜಿ ಸಮ್ವೇರ್ ಅಂತ. ಸೊ ದೇ ಸೆಡ್ ಹೋಗ್ ಬಾ ಅಂತ. ಅದಕ್ಕೆ ಮೊದಲು ಮೈಸೂರಿಗೆ ಹೋಗಿದ್ದೆ ಫಾರ್ 1 month, 200 hours ಯೋಗ ಟೀಚರ್ಸ್ ಟ್ರೈನಿಂಗ್ ಮಾಡೋದಕ್ಕೆ. ಸ್ವಲ್ಪ ಲೆವೆಲ್ ಆಫ್ ಫ್ಲೆಕ್ಸಿಬಿಲಿಟಿ ಸಿಗತ್ತೆ ಅಂತ. ದೇರ್ ಐ ಮೆಟ್ ಶೋಭಾ ಅಂತ. ಐ ಈ ನಾನ್ ಸಕ್ಸಸ್ ಕಾಣ್ತೀನಿ ಕಲರಿಪಯಟ್ಟನಲ್ಲಿ. ಐ ಥಿಂಕ್ ಐ ಫಸ್ಟ್ ಅಟ್ರಿಬ್ಯೂಟ್ ದಟ್ ಸಕ್ಸಸ್ ಟು ಶೋಭಾ ಅಂತ ನನ್ನ ಫ್ರೆಂಡ್. ಅಲ್ಲಿ ಮೈಸೂರಲ್ಲಿ ಸಿಕ್ಕಿದ್ದು. ಸೊ ಹಿಂಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಗೋಕುಲಂ ಅಲ್ಲಿ ಇಫ್ ಯು ಸೀನ್ ಅಷ್ಟು ತುಂಬಾ ಜನ ಕನ್ನಡದವ್ರು ಬರಲ್ಲ ಕಲ್ತ್ಕೊಳ್ಳೋದಕ್ಕೆ. ಸೊ ಐ ವಾಸ್ ಜಸ್ಟ್ ಟಾಕಿಂಗ್ ಟು ಕನ್ನಡದಲ್ಲಿ ನಮ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಓ ನೀವ್ ಕನ್ನಡದವ್ರಾ ಅಂತ ಹೇಳಿದ್ರು. ಓ ನಾನು ಕನ್ನಡದವಳು ಅಂತೆಲ್ಲ ವಿ ಜಸ್ಟ್ ಸ್ಟ್ರಕ್ ಅ ಕಾನ್ವರ್ಸೇಷನ್. ಆಮೇಲೆ ಹೇಳ್ದೆ ಏನ್ ಪ್ಲಾನ್ ಅಂತೆಲ್ಲ ಮಾತಾಡಿದಾಗ ವಿ ಬಿಕೇಮ್ ವೆರಿ ಕ್ಲೋಸ್ ಆಕ್ಚುಲಿ. ಸಮಟೈಮ್ಸ್ ದಟ್ ವೈಬ್ ಇನ್ಸ್ಟೆಂಟ್ಲಿ ಹಿಟ್ಸ್ ಅಲ್ವಾ, ಟು ಬಿಕಮ್ ಫ್ರೆಂಡ್ಸ್. ಸೊ ಇಲ್ಲ, ನಮ್ದು ಶಿ ಸೈಡ್ ನಾನು ಎಲ್ಲೇ ಉಳ್ಕೋತೀನಿ, ಐ ವಾಂಟ್ ಟು ಕಂಟಿನ್ಯೂ ಮೈ ಯೋಗ ಜರ್ನಿ ಅಂತ. ಐ ಸೈಡ್ ಎಲ್ಲ ನಾನು ಕಲರಿಪಯಟ್ಟು ಕಲಿಯಕ್ಕೆ ಅಂತ ಬಂದಿದ್ದೀನಿ. ಬಟ್ ಬೇರೆ ಯಾವ್ದೋ ಆನ್ಲೈನ್ ಅಲ್ಲೆಲ್ಲ ಹುಡುಕಿದ್ದೆ, ಗೂಗಲ್ ಮಾಡಿ 3 months ಕೋರ್ಸ್ ಅಂತೆಲ್ಲ ಹುಡುಕಿದ್ದೆ. ಶಿ ಸೈಡ್ ನಾನು ನಿನ್ ಜೊತೆ ಬರ್ತೀನಿ, ನಮ್ಮ ಮಾವನ್ ಮನೆ ಅಲ್ಲೇ ಇದೆ ಕೇರಳನಲ್ಲಿ, ಹೋಗಿ ನೋಡ್ಕೊಂಡ್ ಬರೋಣ ಅಂತ. ದೆನ್ ಐ ಸೆಡ್ ನಿನ್ಗೆ ಯಾಕೆ ಸುಮ್ಮನೆ ತೊಂದ್ರೆ ಅಂತ. ಇಲ್ಲ ಇಲ್ಲ, ನಮ್ಮ ಮಾವನು ನೋಡ್ಬೇಕು, ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು. ಅಲ್ಲಿ ಹೋದಾಗ ಐ ಅಂಡರ್ಸ್ಟುಡ್ ದಟ್ ದಟ್ ಇಸ್ ಓನ್ಲಿ 1 hour ಟ್ರೈನಿಂಗ್. in an entire day, it is only 1 hour training. And I was thinking, 1 hour ನಾನು ಏನ್ ಕಲಿಯಕ್ಕಾಗತ್ತೆ? ಸೊ ಇಟ್ಸ್ ಸಚ್ ಅ ವಾಸ್ಟ್ ಸಬ್ಜೆಕ್ಟ್. 1 hour ನಾನು ಅಲ್ಲಿ 3 months ಇನ್ವೆಸ್ಟ್ ಮಾಡಿ ವಾಟ್ ವಿಲ್ ಐ ಲರ್ನ್ ಅಂತ ಯೋಚನೆ ಮಾಡಿದಾಗ ಐ ಸೆಡ್ ಐ ಥಿಂಕ್ ಐ ವಿಲ್ ಗೋ ಬ್ಯಾಕ್. ಇದು ಐ ಡಿಡ್ಂಟ್ ಗೆಟ್ ದ ರೈಟ್ ಪ್ಲೇಸ್ ಅಂತ. ಸೊ ಶಿ ವಾಸ್ ಲೈಕ್, ಇಲ್ಲ ಇಲ್ಲ ಇಲ್ಲ, ವೇಟ್ ಅವ್ರ ನಮ್ಮ ಮಾವನ್ ಮನೆ ಹತ್ರ ಇನ್ನೊಂದಿದ್ಯಾ ಅಂತ. ಅವ್ರ ಮಲಯಾಳಂ ಅಲ್ಲಿ ಮಾತಾಡ್ತಾರೆ, ನಂಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಸೊ ಅವ್ರ ಮಾವ ಹೇಳಿದ್ರು, ಇಲ್ಲ ನಮ್ಮ ಮನೆ ಹತ್ರ ಇನ್ನೊಂದಿದೆ, ಅಲ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರೋಣ. ಐ ವಾಸ್ ಲೈಕ್ ಹೆಸಿಟೆಂಟ್. ಓ ಬೇಡ, ಇದೂನು ಅದೇ ತರ ಇರುತ್ತೆ, ಬೇಡ ಲೆಟ್ಸ್ ಗೋ ಬ್ಯಾಕ್. ಜಸ್ಟ್ ವೇಟ್, ಅವನು ಹೋಗ್ ಬರೋಣ ತಡಿ ಅಂತ. ಅಲ್ಲಿಗೆ ಹೋದ್ಮೇಲೆ ಆ ಅಟ್ಮಾಸ್ಫಿಯರ್, ಆ ಗುರುಗಳು, ಆಮೇಲೆ ಆ ಗುರುಗಳ ಮಗನ್ ನೋಡಿದ ತಕ್ಷಣ ಐ ಫೆಲ್ಟ್ ದಿಸ್ ಇಸ್ ದ ಪ್ಲೇಸ್ ಐ ವಾಂಟ್ ಟು ಕಮ್ ಟು ಟ್ರೈನ್. ಅಲ್ಲಿ ಒಂದಿಷ್ಟು ಜನ ಇದ್ರು. ಆ ಯಾರು ಅಷ್ಟು ಪರಿಚಯ ಇಲ್ಲ, ಜಸ್ಟ್ ಅ ಸ್ಮೈಲ್. ಐ ಜನರಲಿ ಸ್ಮೈಲ್ ಎಟ್ ಎವ್ರಿ ಒನ್, ಇರ್ರೆಸ್ಪೆಕ್ಟಿವ್ ಆಫ್ ದೇ ಥ್ರೋ ಅ ಸ್ಮೈಲ್ ಬ್ಯಾಕ್ ಆರ್ ನಾಟ್. ಐ ಜನರಲಿ ವಿಶ್ ಟು ಸ್ಮೈಲ್ ಬ್ಯಾಕ್ ಫಸ್ಟ್ ವೇಟ್ ಮಾಡೋದಕ್ಕೆ. ಆಮೇಲೆ ಅಲ್ಲಿ ಹೋಗಿ ಎಲ್ಲ ಮಾತಾಡ್ದೆ. ಅವ್ರು ಮಲಯಾಳಂ ಅಲ್ಲೇ ಮಾತಾಡ್ತಾ ಇದ್ರು. ಫಾರ್ಚುನೇಟ್ಲಿ ಗುರುಗಳ ಮಗ, ಹಿ ವಾಸ್ ಏಬಲ್ ಟು ಟಾಕ್ ಇನ್ ಇಂಗ್ಲಿಷ್. ಆಮೇಲೆ ನನ್ನ ಫ್ರೆಂಡ್, ಶಿ ವಾಸ್ ಏಬಲ್ ಟು ಟ್ರಾನ್ಸ್ಲೇಟ್. ಐ ಸೆಡ್ ಇಲ್ಲ ಇಲ್ಲ, ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಐ ಕೇಮ್ ಬ್ಯಾಕ್ ಹೋಮ್. ನಾಗರ್ ಬಾವಿಲ್ ಇದ್ವಿ ಅವಾಗ. ಐ ಕೇಮ್ ಬ್ಯಾಕ್ ಹೋಮ್, ಐ ಪ್ಯಾಕ್ಡ್ ಮೈ ಸ್ಟಫ್ ಅಂಡ್ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಐ ಕಾಂಟ್ ಇಮ್ಯಾಜಿನ್ ದ ಕೈಂಡ್ ಆಫ್ ರಿಸೆಪ್ಷನ್ ಐ ಗಾಟ್. ಅಂದ್ರೆ ಇನಿಷಿಯಲಿ ದೇ ವರ್ ಹೆಸಿಟೆಂಟ್ ಮಾತಾಡೋದಕ್ಕೆ, ಬಿಕಾಸ್ ಮಲಯಾಳಂ ಬರಲ್ಲ. ಅಂಡ್ ದೇ ವರ್ ಆಲ್ಸೋ ಲಿಟಲ್ ಇಂಗ್ಲಿಷ್ ಮಾತಾಡೋದಕ್ಕೂ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ರು. ಅಂಡ್ ಹೊಸಬ್ರು ಅಲ್ವಾ, ಐ ಮೀನ್ ಕನ್ನಡದವ್ರನ್ನ ನೋಡೋದೇ ತುಂಬಾ ಕಷ್ಟ ಬೇರೆ ಕಡೆ ಎಲ್ಲ.
ಎಸ್ಪೆಷಲಿ ಕೇರಳಕ್ಕೆ ಹೋಗಿ ಕಲರಿ ಪಾಟು ಕಲಿತಿದೀವಿ ಅಂದ್ರೆ there are hardly people who do that. But ಹೋಗ್ತಾ 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 they became so close. Each one was a mentor. ಪ್ರತಿಯೊಬ್ರು ದೇ saw that I have the potential. ನಾನ್ even though I was feeling ಓ ಮಾಡ್ತಿದ್ದೀನೋ ಅಲ್ವಾ ಸರಿಯಾಗಿ ಮಾಡ್ತೀನೋ ಅಲ್ವಾ ಅಂತ ಲಾಟ್ ಆಫ್ ಪೀಪಲ್ ಕೇಮ್ ಅಂಡ್ ಮೋಟಿವೇಟೆಡ್. ಇಲ್ಲ ನೀನ್ ಮಾಡು, ನೀನ್ ಕಂಟಿನ್ಯೂ ದಿಸ್ ಜರ್ನಿ, ಯು ಆರ್ ಏಬಲ್ ಟು ಡೂ ದಿಸ್ ವೆರಿ ವೆಲ್ ಅಂಡ್ ಯು ಆರ್ ಏಬಲ್ ಟು ಪಿಕ್ ಅಪ್ ಫಾಸ್ಟ್ ಅಂತೆಲ್ಲ ಮೋಟಿವೇಟ್ ಮಾಡಿ ಅದಾದ್ಮೇಲೆ ಅದನ್ನ ಇನ್ನೊಂದ್ ಕಡೆ ಶಿಫ್ಟ್ ಆಯ್ತು. ಇವಾಗ ಆಲ್ಮೋಸ್ಟ್ ಕೇರಳಾಗ್ ಹೋದ್ರೆ ದಟ್ ಇಸ್ ಲೈಕ್ ಮೈ ಸೆಕೆಂಡ್ ಹೋಮ್. ಹೋಗಿ ಬಂದು ಮಾಡ್ತಾ ಇರ್ತೀನಿ. ಸೊ ಐ ಹ್ಯಾವ್ ಮೋರ್ ದೆನ್ 300 ಪೀಪಲ್ ಹೂ ಆರ್ ಲೈಕ್ ಕ್ಲೋಸ್ ಟು ಮೈ ಹಾರ್ಟ್. ಸೊ ಅದ್ರ ಜೊತೆಗೆ ಆ ಅಲ್ಲೇ ಕಲಿತಾ ಇರ್ಬೇಕಾದ್ರೂ ಮಧ್ಯದಲ್ಲಿ ಒಂದ್ಸಲಿ ಬರ್ಬೇಕಾಯ್ತು. ಐ ಹ್ಯಾಡ್ ಟು ಗೋ ಬ್ಯಾಕ್ ಟು US. ಬಂದ್ಮೇಲೆ ದೆನ್ ಐ ಮೆಟ್ ಒನ್ ಮೋರ್ ಫ್ರೆಂಡ್ ನಾಗೇಶ್ ಅಂತ. ಅದನ್ನು ಶೋಭಾನೇ ಇದು ರೆಫರ್ ಮಾಡಿದ್ದು. ಅಲ್ಲಿ ಹೋಗಿ ಇನ್ನೊಬ್ರು ಧರ್ಮರಾಜನ್ ನಾಯರ್ ಗುರುಕಲ್ ಅಂತ ಅವ್ರ ಹತ್ರ ಒಂದ್ ಸ್ವಲ್ಪ ಕಲ್ತ್ಕೊಂಡೆ. ತಿರ್ಗಾ ವಾಪಸ್ ದುಬೈನ ಕೇರಳಾಗ್ ಹೋದೆ. ಅಲ್ಲಿಂದ ಇನ್ನೊಬ್ಳು ಫ್ರೆಂಡ್ ವಿದ್ಯಾ ಅಂತ ಸಿಕ್ಕದ್ಲು. ಅವಳು ಹೇಳಿದ್ರು ನಾನು ಇನ್ನೊಬ್ರು ಗುರುಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ದಿಸ್ ಇಸ್ ಅ ಡಿಫ್ರೆಂಟ್ ಸ್ಟೈಲ್ ಆಫ್ ಕಲರಿ ಪಾಯ್ತು ಅಂತ, ನಾರ್ದರ್ನ್ ಸ್ಟೈಲ್. ಅರುಣ್ ಗುರುಕಲ್ ಅಂತ. ಐ ಹ್ಯಾವ್ ಬೀನ್ ಟ್ರೈನಿಂಗ್ ಫ್ರಮ್ ವಿತ್ ಹಿಮ್ ಫಾರ್ ಆಲ್ಮೋಸ್ಟ್ 2 years now. ಸೊ ಇಟ್ಸ್ ಲೈಕ್ ಕಲಿತಾ ಹೋದಷ್ಟು ಇದೆ. ಸೊ ಇಟ್ಸ್ ಲೈಕ್ ನಾನ್ ಬಿಡ್ತೀನಿ ಅಂದ್ರು ಕಲರಿ ಪಾಯ್ತು ಬಿಡ್ತಾ ಇಲ್ಲ ನನ್ನನ್ನು. ಐ ಕ್ಯಾನ್ ಸೇ ದಟ್. And ಸೊ ಕಲರಿ ಪೈಟು ಬಗ್ಗೆ ಏನು ಗೊತ್ತಿಲ್ಲದೆ ಇರೋರಿಗೆ ಹೌ ಡು ಯು ಡಿಸ್ಕ್ರೈಬ್ ದಟ್? ಏನಾಗುತ್ತೆ, ಹೆಂಗಿರುತ್ತೆ? ಸೊ ತುಂಬಾ ಜನ ಕಲರಿ ಪಾಯ್ಟು ಅಂತ ಹೇಳಿದ ತಕ್ಷಣ ದೇ ಗೋ ಗೂಗಲ್ ಅಂಡ್ ದೇ ಸೇ ದೇ ಸ್ವರ್ಡ್ ಫೈಟ್ ಅಂತೆಲ್ಲ ಅನ್ಕೋತಾರೆ. ಇಟ್ಸ್ ನಾಟ್. ಯಾರು ಫಸ್ಟ್ ಸ್ಟಾರ್ಟಿಂಗ್ ಕತ್ತಿ ಕೊಟ್ಬಿಡಲ್ಲ. ಯುನೋ ದೇ ಕೆಲವು ಗುರುಗಳ ಹತ್ರ ಅಂತೂ ಒಂದು ಮೇ ಪಾಯ್ಟ್ ಕಲಿಯೋದಕ್ಕೆ ಐ ಹ್ಯಾಡ್ ಟು ವೇಟ್ ಫಾರ್ 8 months. 8 ತಿಂಗಳು ಆದ್ಮೇಲೆ ಅಷ್ಟೇನೆ ಅವ್ರು ನನಗೆ ಮೈ ಪಾಯ್ಟ್ ಹೇಳ್ಕೊಡಿದ್ರು. ಬಿಕಾಸ್ ದೇ ಸೆಡ್ ನೀನ್ ಪರ್ಫೆಕ್ಷನ್ ಬಂದ್ರ ಅಷ್ಟೇನೆ, ನಿನ್ ಪೋಸಸ್ ಎಲ್ಲ ಪರ್ಫೆಕ್ಟ್ ಬಂದ್ರ ಅಷ್ಟೇನೆ ಐ ಕ್ಯಾನ್ ಟೀಚ್. ಬಟ್ ಇವಾಗ ಯು ನಾಟ್ ದಟ್ ಯಂಗ್ ಆಲ್ಸೋ ಟು ವೇಟ್ ಫಾರ್ 8 long months to learn one way pack. ಸೊ ನಾನೇನ್ ಹೇಳೋದಂದ್ರೆ ಇಟ್ ಬ್ರಿಂಗ್ಸ್ ಯು ಡಿಸಿಪ್ಲಿನ್, ಇಟ್ ಸ್ಯಾಟಿಸ್ಫೈಸ್ ಯುವರ್ ಹಾರ್ಟ್, ಇಟ್ ಸ್ಯಾಟಿಸ್ಫೈಸ್ ಯುವರ್ ಸೋಲ್. ಅಲಾಂಗ್ ವಿತ್ ದಟ್ ಫಿಸಿಕಲ್ ಬೆನಿಫಿಟ್ಸ್ ಸಿಗುತ್ತೆ. ಲೈಕ್ ಯು ವಿಲ್ ಲೂಸ್ ವೇಟ್, ಯು ವಿಲ್ burn a lot of calories, and at the same time you'll become flexible, you'll become agile, you will become strong mentally, physically. Last part of Kalari Payato is becoming one with God. That is the end goal. ಅದ್ರ ಮಧ್ಯದಲ್ಲಿ ವಿ ಎಂಡ್ ಅಪ್ ಸ್ಟಾರ್ಟಿಂಗ್ ಮೇತಾರಿ ಅಂತ ಇರುತ್ತೆ. ದಟ್ ಇಸ್ ಲೈಕ್ ಬಾಡಿ ಕಂಡೀಷನಿಂಗ್. ಕೋಲ್ತಾರಿ, ದೆನ್ ವಿ ಸ್ಟಾರ್ಟ್ ವಿತ್ ಸ್ಟಿಕ್ಸ್. ದೆನ್ ಅಂಗತಾರಿ, ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ಮೆಟಲ್ ವೆಪನ್ಸ್. ದೆನ್ ವೆರಮ್ bare hand technique. Last part is the enlightenment stage, where the state of doing nothingness. And still you can control. You have that power to control without doing anything. And Kalari Paito is also easy for women to join in, learn. Andre most of like latest na Insta nodirabekare there are a lot of women who are getting into it. Yes. Previously I used to only see men. Sword fight typically on the seashore, all the cameras would. That is the only versioning of Kalari Paito that I know of. What is your experience as a women in this particular area? See, learning from multiple gurus, it is like ಎಲ್ಲರೂ ಒಂದೇ ತರ ಹೇಳ್ಕೊಡಲ್ಲ. Some will observe you whether you are the right candidate to let us touch the weapons. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲ ನೀನ್ ಕಲ್ತ್ಕೋತಾ ಇದೆಯಾ, ಇಫ್ ದೇ ಫೀಲ್ ದಟ್ ಯು ಆರ್ ಡಿಸರ್ವಿಂಗ್, ನೀನ್ ಕಲ್ತ್ಕೋತಾ ಇದೆಯಾ, ಯು ಜಸ್ಟ್ ಗೋ ಅಹೆಡ್, ನೀನ್ ಹೋಗಿ ಇನ್ನು 10 ಜನಕ್ಕೆ ಹೇಳ್ಕೊಡು. ಆ ತರಾನು ಗುರುಗಳಿರ್ತಾರೆ. ಕೆಲವರು there will be no intention, she wants to learn. ಕೆಲವರು just to make money also ಇದ್ದಾರೆ. So getting the authentic teacher is a very, 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 very tough thing. And authentic teachers, they don't market themselves. That is the whole problem. They don't market at all. In fact, ಅರುಣ್ ಗುರುಕಲ್ ಅವ್ರ ಹತ್ರ ನಾನು 10 ಸಲ ಮಾಡ್ಬೇಕಾಯ್ತು ಫೋನ್. ಅವ್ರು ಪ್ರತಿ ಸಲಿನೂ ಇಲ್ಲ ನಾನು ಆನ್ಲೈನ್ ಕ್ಲಾಸ್ ತಗೊಳಲ್ಲ ಅಂತಾನೆ ಹೇಳಿದ್ರು. ದೆನ್ ಮೈ ಫ್ರೆಂಡ್ ವಿದ್ಯಾ ಹ್ಯಾಡ್ ಟು ಇಂಟರ್ಫಿಯರ್. ಇಲ್ಲ ನೀವು ತಗೊಳ್ಳೇಬೇಕು. ದೇ ಆರ್ ಲೈಕ್ ಯೋಗ ಬಡೀಸ್ ತರ. ನೀವು ತಗೊಳ್ಳೇಬೇಕು ಅಂತ ವೆನ್ ಯು ವಿದ್ಯಾ ಇನ್ಸಿಸ್ಟೆಡ್, ಓನ್ಲಿ ದೆನ್ ಹಿ ಅಗ್ರೀಡ್. He's an authentic guru, I can say. He's very selfless. So ಆ ತರ ಸಿಗೋದು ತುಂಬಾ ಕಷ್ಟ. And I was able to channel my energy. ಇವಾಗ ಮನೆಯಲ್ಲಿ ಕೂತ್ಕೊಂಡು ಡಿಪ್ರೆಸ್ ಆಗೋ ಬದಲು ಐ ವುಡ್ ಆಲ್ವೇಸ್ ಸೇ ಯು ಗೆಟ್ ಔಟ್ ಅಂಡ್ ಡೂ ಸಮ್ ಫಿಸಿಕಲ್ ಆಕ್ಟಿವಿಟಿ. ಕಲರಿ ಪಾಯ್ಟು ಅಂತಾನೆ ಅಲ್ಲ, ಇವನ್ ಐ ಹ್ಯಾವ್ ಲರ್ನ್ಡ್, ಐ ಆಮ್ ಲರ್ನಿಂಗ್ ಅಡಿಮುರ ಆಲ್ಸೋ.
ಅಂಡ್ ಇವಾಗ ಇನ್ನೊಬ್ರು ಗುರುಗಳ ಹತ್ರ ವೆಪನ್ ಟ್ರೈನಿಂಗ್ ಕಲ್ತ್ಕೋತಾ ಇದ್ದೀನಿ. ಈಚ್ ಒನ್ ಇಸ್ ಸೋ ಯುನೀಕ್. ಇವಾಗ ಕಲರಿ ಪಾರ್ಟ್ ನಾನೇನು ಸ್ವೋರ್ಡ್ ಫೈಟಿಂಗ್ ಕಲಿತೀನಿ, ಅಡಿಮುರ ಇಟ್ ಇಸ್ ಡಿಫ್ರೆಂಟ್. Four wall it's different. That is like pure warfare sword fighting. That is totally different. So ನಾನ್ ಹೇಳೋದು ರಾದರ್ ದನ್ ರಿಗ್ರೆಟಿಂಗ್ ಆರ್ ಸಲ್ಕಿಂಗ್ ಥಿಂಕಿಂಗ್ ದಟ್ ಓಕೆ ನಾನು ಏನು ಮಾಡ್ತಾ ಇಲ್ಲ, ಅಚೀವ್ ಮಾಡ್ತಾ ಇಲ್ಲ ಅಂದ್ರೆ, you just go out and explore this art. You will become a very new and a different person, I can say. If you had to address the people, andre, you have to share why should somebody learn Kalaripayattu, practice Kalaripayattu. What is your answer? See, I have experienced karate, I have experienced jujutsu, I have experienced Wing Chun, and Kalaripayattu, Adimura. ನಾನು ಹೇಳೋದು ಡೋಂಟ್ ಇದು ಕಲರಿಪಯಟ್ಟುನೇ ಕಲ್ತ್ಕೊಳ್ಳಿ ಅಂತ ಹೇಳಲ್ಲ, ಅಡಿಮುರ ಕಲ್ತ್ಕೊಳ್ಳಿ ಅಂತಾನೆ ಹೇಳಲ್ಲ. ಯು ಗೋ ಔಟ್ ಅಂಡ್ ಡೂ ಸಮ್ ಫಿಸಿಕಲ್ ಆಕ್ಟಿವಿಟಿ. ಜಾಯಿನ್ ಸಮ್ ಮಾರ್ಷಲ್ ಆರ್ಟ್ಸ್ ಕೋರ್ಸಸ್. ಈ ಜಿಮ್ದೆಲ್ಲ ರೆಗ್ಯುಲರ್ ಆಗಿ ಮಾಡೇ ಮಾಡ್ತೀರಾ, ದಟ್ ಇಸ್ ಡಿಫ್ರೆಂಟ್. ಬಟ್ ಕನ್ಸಿಡರಿಂಗ್ the societal evolution, how it's evolving, the safety of a woman currently, I would suggest Pratyobru they should go out and learn martial arts. If not to protect others, to protect yourself. Our moment your reflexes will be very, very, very good. Yeah, you should be able to run from that place. ಅಷ್ಟು ಮಾಡಿದ್ರು that is more than enough. Alva. So I say any form of martial arts or any kind of physical activity will definitely help you develop that kind of a reflex, that kind of a speed, agility, flexibility, strength, ellanu. So Kalaripayattu, just because I'm in Kalaripayattu doesn't mean that everybody has to learn Kalari. You have to experience that first. If it interests you, then go ahead. If it doesn't interest you, try something else. So Try physical Adimura. If you don't, yeah, ಅಡಿಮುರ ಟ್ರೈ ಮಾಡಿ. ಅಡಿಮುರ ಇಷ್ಟ ಆಗ್ಲಿಲ್ವಾ, ಬೇಡ, ಯು ಗೋ ಟ್ರೈ ಜುಜುತ್ಸು. ಅದು ಆ ಜುಜುತ್ಸು ಇಸ್ ಅಗೇನ್ ವೆರಿ ವೆರಿ ಗುಡ್. ಯು ನೋ ಯುವರ್ ಕೋರ್ ಗೆಟ್ಸ್ ಸೋ ಸ್ಟ್ರಾಂಗ್ ಇನ್ ದಟ್. ಐ ಥಿಂಕ್ ದ ವಿಮೆನ್ ಶುಡ್ ಲರ್ನ್ ಜುಜುತ್ಸು. ಅದು ಇಷ್ಟ ಆಗ್ಲಿಲ್ವಾ, ಗೋ ಟ್ರೈ ಟೈಕ್ವಾಂಡೋ, ಗೋ ಟ್ರೈ ಕರಾಟೆ. ದರ್ ಆರ್ ಸೋ ಮೆನಿ ಮಾರ್ಷಲ್ ಆರ್ಟ್ಸ್. So I think you should make this introduction in an early age. So that's an interest, that is when passion maybe can come to students, to kids. And that's how it maybe can ಅದ್ರ ಬಗ್ಗೆ ಜಾಸ್ತಿ ಅರಿವು ಗೊತ್ತಾಗ್ತಾ ಇದ್ದಂಗೆ then I'm like, okay, this looks interesting, where do I find this ಅಂತ. That's when maybe it gets easier. No, but again, if you see a lot of parents, I don't know, I am also a parent, but ನಾನ್ ದೊಡ್ಡದಾಗಿ ಬೆಳೆಸೋ ತರ ನಾನು ಬೇರೆಯವ್ರು ಬೆಳೆಸ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಮಕ್ಳು ಇವಾಗ ಒಂಚೂರು ಬಿದ್ದು ಗಾಯ ಮಾಡ್ಕೊಂಡ್ರೆ ದೇ ವಿಲ್ ಸ್ಟಾಪ್ ಟ್ರೈನಿಂಗ್ ದೋಸ್ ಕಿಡ್ಸ್. ಅಂಡ್ ಐ ಅಡ್ಮೈರ್ ಆಲ್ ದ ಪೇರೆಂಟ್ಸ್ ಹೂ ಸೆಂಡ್ ದರ್ ಕಿಡ್ಸ್ ಫಾರ್ ಮಾರ್ಷಲ್ ಆರ್ಟ್ಸ್. ಬಟ್ ಅವ್ರು ಕೂತ್ಕೊಂಡು ಹರಟೆ ಹೊಡೆಯೋ ಬದಲು ದ ಸೇಮ್ ಟೈಮ್ ದೇ ಕ್ಯಾನ್ ಯುಟಿಲೈಸ್ ಫಾರ್ ಟ್ರೈನಿಂಗ್ ಅಲಾಂಗ್ ವಿತ್ ದೆಮ್. ಬಿಕಾಸ್ ಕರಾಟೆ ನಾನ್ ಬಿಟ್ಟಿದ್ದು, I had only kids. I had no one of my age to spar with. I can't spar with a kid. I can't spar with a teenager. So you can understand the challenge of a person who actually wants to do but can't find their peers. Oh, interesting. So what you're saying is a lot of the school activities, ಅಲ್ಲಿ taekwondo, jiu-jitsu, karate, there are a lot of trainings, right? So ಆ ಥರ summer camps ನಡೆಯುತ್ತೆ, there are schools that are running it. But after a certain point of time, it's a closure. So 10th ಆದ್ಮೇಲೆ I think it is a done deal. Only those that are serious about stuff, that is when they may take it. But what has been your experience? You ಹೇಳಿದ್ರಿ you are getting your sports training certification, nutritional certification. Do you see that more people are leaning towards taking it as a professional career? A lot of people who are getting into that food science, eating right, ಎಲ್ಲಾನು ಇದೆ. But there is also a huge community who are still suffering from obesity and the foodie. Swiggy must be, though it is running under loss,
but their overall revenue is much, much higher than the fitness clubs. I mean, I assume that. So even a chat street, Vijayanagar chat street only, he'll be earning more than a doctor will be earning. That is just for an example, not literally. So, ನಾನು ಹೇಳ್ತಾ ಇರೋದು, the shift is happening, but it is taking time, I guess. What I say is, ಮಕ್ಳು ಮಾತ್ರ ಮಾಡ್ಲಿ ಅನ್ನೋದಕ್ಕಿಂತ, ಮಕ್ಳ ಜೊತೆ ಅಪ್ಪ ಅಮ್ಮಂದ್ರು ಮಾಡಿದ್ರೆ, then the kids will see the discipline in the parents, and that will take them long way. ಮಕ್ಳು ಮಾತ್ರ ಹೊಡ್ಸ್ಕೊಂಡ್ ಬಡಿಸ್ಕೊಂಡು ಅಪ್ಪ ಅಮ್ಮಂದ್ರು ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಮಾತಾಡ್ಕೊಂಡು, why should they do it? Why can't they join the classes along with them? Because ನನ್ಗೇನಂದ್ರೆ, I had an experience of when I asked military training ಮಾಡ್ತಾರೆ. Even this territorial army ತಾನೆ, ಅದಕ್ಕೆ I wanted to apply. But they said 40 plus women they don't take. So it's a regret for me that I didn't apply much earlier. And also I had an experience of few masters telling me that you are 40, so we can't train you. So when there are, ಅಂದ್ರೆ huh? can women at 40 or beyond 40 start training? Yes, they should. ಇವಾಗ they'll be close to their menopause. Their hormones will be like monkeys. Hmm. Just to suit their hormones, they have to work. ಇವಾಗ osteoporosis ಅವೆಲ್ಲ, that is again lifestyle related diabetes to hypertension. Along with that, see, women suffer depression more than men. Hmm. Because ಏನಾಗುತ್ತೆ, over a period of time, they'll be hitting menopause. Their hormones will be acting like monkeys. Their skin will start wrinkling. They will end up hair loss. Then the natural beauty of them will be ಕಡಿಮೆ ಆಗ್ತಾ ಹೋಗುತ್ತೆ. So the attention towards the wife from the husband also reduces. She will be caught in one loop. To get Hmm. out of that loop, to find herself, she has to start even if it is more than 40 years. There are people who are willing to train. So instead of sitting at home and worrying that, okay, ಮಕ್ಳು ಟೈಮ್ ಕೊಡ್ತಾ ಇಲ್ಲ, ಗಂಡ ಟೈಮ್ ಕೊಡ್ತಾ ಇಲ್ಲ ಅನ್ನೋದ್ರ ಬದಲು, come out, start learning a new art. You'll be much, much, much fitter. Mentally, physically, both. Yeah, mentally, physically, emotionally, because Yeah. only there's a lot of things that are going out of the system. Exercise push you out. Mm. So it has the positive effect. So more and more happy hormones are released. So you can also work with that space, and also you feel occupied, Allah. So that is the more Yeah. important thing. There is something for you to look forward to. But do you all like whom do you train? ಯಾರೇ ಟ್ರೈನ್ ಮಾಡ್ತೀರಾ ನೀವು? All age groups. All age groups. So All age. more, I would want elders also to come, because if you see in China, Tai Chi, how many people practice? Kung Fu, how many people practice? They make it a mandatory thing. So I don't think so there is any age limit to learn a new art. ಏನಂದ್ರೆ there will be a lot of modifications as if there are any limitations. and how long have you been a teacher for very Fit- fitness? In fitness, it is more than 15 years. Hmm. But in Kalaripayattu, it's been around 5 years. So how has your experience been as a teacher? ಇಲ್ಲಿ ತನಕ ಹೇಳಿರೋದೆಲ್ಲ you are learning this thing. What has been your experience as a teacher? Well, teaching adults is a different ball game. They don't ಅಷ್ಟೊಂದು ಕಷ್ಟ ಆಗಲ್ಲ. But teaching kids is where I find that a little challenge, to be honest. Because ಬರೀ adults train ಮಾಡಿ teaching kids will be a little challenge, because we need a lot of patience for that. So that is also one part which is an advantage if we learn any form of martial arts. Because the moment you start teaching kids, alva, then all your ಒಳಗಡೆ ಏನು ಕುದೀತಾ ಇರತ್ತಲ್ಲ, for various reasons, that all will take a sideline. And seeing their happy faces, you are also like happy. ಆ ಕುದೀತಾ ಇರೋದು ಅಂತಂದ್ರೆ not with my personal life, but you'll have so many regrets. I didn't start early. I have want to do so many things, but
ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ಫ್ರಸ್ಟ್ರೇಷನ್ ಅಷ್ಟೇ. ಬಟ್ ಅದರ್ವೈಸ್ ದಿಸ್ ಕುರಿತಾ ಇರೋದು ನಥಿಂಗ್ ಟು ಡೂ ವಿತ್ ಮೈ ಪರ್ಸನಲ್ ಲೈಫ್. I understand. So there will be a lot of places where your energy needs an outlet. So this Yeah. could be one of those places you are finding it out. Um, any experiences you want to share, both as a learner as well as a teacher, that made you saying, "Oh, wow, that's very interesting." More of a people journey of yours. Uh, as a learner, I can say first thing, I'm really blessed. I strongly devote myself to Hanuman. So every time he has shown way. ನಾನು ಯಾವಾಗ ಐ ಫೆಲ್ಟ್ ಓಕೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಕ್ಕೆ ಕೂತಾಗ ಎಲ್ಲಾನು ಹಿ ಹ್ಯಾಸ್ ಶೋನ್ ಮಿ ವೇ. He and Ganesha are always my all-time favorite. So they have wonderful ಗುರುಗಳ ಹತ್ರ he has introduced me to wonderful gurus. So ಅವ್ರ ಹತ್ರ ಕಲ್ತ್ಕೊಂಡಿರೋದು ತುಂಬಾ ಇದೆ, ಕಲಿತಾ ಇರೋದು ತುಂಬಾ ಇದೆ. ಒಬ್ರೊಬ್ರು ಈಚ್ ಗುರು ಇಸ್ ಯುನೀಕ್. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಮೈ ಜರ್ನಿ ಹ್ಯಾಸ್ ಬಿನ್ ವಂಡರ್ಫುಲ್. ಕಲರಿಫೈಡ್ ಎಸ್ಪೆಷಲಿ ಮಾರ್ಷಲ್ ಆರ್ಟ್ಸ್, ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ಸ್. ಇವಾಗ ಯಕ್ಷಗಾನ ಕಲಿತಾ ಇದ್ದೀನಿ. Okay. ಸೊ he's a very young teacher, but he teaches very, very well. So as a learner, I can say that ಮುಂದಿನ ಜನ್ಮ ಅಂತ ಹುಟ್ಟಿದ್ರೆ, if I'm born as a human, I would want to start with martial arts journey from a very young age. Because I feel my husband always says, being one satisfied soul, Pranay. I can 100% say that I'm an unsatisfied soul because I haven't accomplished so many things. I haven't explored so many things. So I always say, yes, I am one unsatisfied soul. As a teacher, I was not very confident. When it comes to strength training and different aspects, ಕಲರಿಪಯಟ್ಟು ಅದೆಲ್ಲ ಬಿಟ್ಟು ಐ ಆಮ್ ವೆರಿ ಕಾನ್ಫಿಡೆಂಟ್ ಇನ್ ಟ್ರೈನಿಂಗ್. ಬಟ್ ನಾನು ನಮ್ಮ ಗುರುಗಳ ಹತ್ರ ಕೇಳ್ದೆ, ನಾ ಹೆಂಗ್ ಹೇಳ್ಕೊಡ್ಲಿ ಅದು ಇದು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ನೀನ್ ಹೇಳ್ಕೊಟ್ರಷ್ಟೇನೆ ನೀನ್ ಕಲಿಯಕ್ ಆಗೋದು. ನೀನ್ ಹೇಳ್ಕೊಡ್ಲಿಲ್ಲ ಅಂದ್ರೆ ನೀನ್ ಕಲಿಯಕ್ ಆಗೋದೇ ಇಲ್ಲ. ಸೊ ಯು ನೀಡ್ ಅನ್ ಔಟ್ಲೆಟ್ ಟು ಎಕ್ಸ್ಪ್ರೆಸ್ ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್. ಯು ಮೈಟ್ ಮೇಕ್ ಮಿಸ್ಟೇಕ್ಸ್, ಬಟ್ ನಿನ್ ಮಿಸ್ಟೇಕ್ಸ್ ನಿನಗ್ ಗೊತ್ತಾಗತ್ತ ಅವಾಗ ನೀನ್ ಹೇಳ್ಕೊಟ್ರಷ್ಟೇ ಅಂತ. ಸೊ ದಟ್ ಇಸ್ ವೇರ್ ಐ ಫೀಲ್ ಹೌದಲ್ವಾ, ಕರೆಕ್ಟ್. ಸೊ ಐ ಹ್ಯಾವ್ ಬಿನ್ ಲರ್ನಿಂಗ್ ಫ್ರಮ್ ಟೀಚಿಂಗ್. ಐ ಹ್ಯಾವ್ ಬಿನ್ ಲರ್ನಿಂಗ್. ಯಾ ಖಂಡಿತ. ಸೊ once ನಾವು ಹೇಳ್ಕೊಡಕ್ ಶುರು ಮಾಡಿದಾಗ ದ ಲಾಟ್ ಆಫ್ ಅದರ್ ಥಿಂಗ್ಸ್ ದಟ್ ವಿಲ್ ಕಮ್ ಟು ಅವರ್ ಓನ್ ದಿಸ್ ಥಿಂಗ್ ಸೇಯಿಂಗ್, ಇದು ಹಿಂಗೆ ಮಾಡ್ಬೋದು, ಇದು ಹಿಂಗೆ ಆಗ್ತಾ ಇತ್ತು. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಡೆಫಿನೆಟ್ಲಿ ಅ ಥಿಂಗ್. ಸೊ ನಾವು ಹೇಳ್ಕೊಡ್ಬೇಕಾದ್ರೆ ಲಾಟ್ ಆಫ್ ಥಿಂಗ್ಸ್ ವಿಲ್ ಚೇಂಜ್. ಸೊ ನಾನು ಇನ್ಫ್ಯಾಕ್ಟ್ ವೆನ್ ಐ ರೈಟ್, ಇಟ್ ಈಸ್ ದಿ ಮೋಸ್ಟ್ ಈಸಿಯೆಸ್ಟ್. ಐ ಫೌಂಡ್ ಇಟ್ ವೆರಿ ಇಂಟ್ರೀಗಿಂಗ್ ಆ್ಯಂಡ್ ಟಫ್ ಥಿಂಗ್. ಹೊಸದಾಗಿ ನಾನು ಬೇರೆಯವ್ರಿಗೆ ಬರೆಯೋದು ಹೆಂಗೆ ಅಂತ ಹೇಳ್ಕೊಡುವಾಗ ಇಟ್ ವಾಸ್ ಎ ವೆರಿ ಡೀಪ್ ಎಕ್ಸ್ಪೀರಿಯನ್ಸ್. And ಆಮೇಲೆ we figured out saying it is not difficult, it can be built ಅಂತ. And that confidence is a very different confidence. So, what do you have to say to women in terms of them telling their own stories most organically? You don't have to wait for an achievement to tell your stories ಅನ್ನೋದಕ್ಕೆ. ನಂಗೆ ಹೇಳ, ಎವ್ರಿಬಡಿ is special. Everybody's life journey is special. ಸೊ ಒಬ್ರಿಂದ ಒಬ್ರು ಕಲ್ತ್ಕೊಳ್ಳೋದು ತುಂಬಾ ಇರುತ್ತೆ. ಸೊ ವಿ ಜಸ್ಟ್ ಮೆಟ್, ವಿ ಜಸ್ಟ್ ಸ್ಪೋಕ್ ಓವರ್ ಫೋನ್ ಅಂಡ್ ವಿ ಜಸ್ಟ್ ಹ್ಯಾಡ್ ಅ ಕಾನ್ವರ್ಸೇಷನ್ ಅಂಡ್ ಯು ಸೆಡ್ ಯು ಆರ್ ಟಾಕಿಂಗ್ ಟು ವಿಮೆನ್. ಸೊ ಅದರಿಂದ ಐ ವಾಸ್ ಏಬಲ್ ಟು ಟಾಕ್ ಟು ಸೋ ಮೆನಿ ಅದರ್ ಪೀಪಲ್. ಅಂದ್ರೆ ನಾನು ಈ ತರ ಮಾತಾಡ್ತಾ ಇದ್ರೆ, ಕಮ್ ಶೇರ್ ಯುವರ್ ಜರ್ನಿ ಅಂತ. ಬಿಕಾಸ್ ಐ ನೋ ದೇ ಆರ್ ಆಲ್ ಬ್ಯೂಟಿಫುಲ್ ಸೋಲ್ಸ್. ಸೊ ಇದುವರ ತನಕ ಯಾರ್ಯಾರು ಮಾತಾಡಿದ್ದಾರೆ, ದೇ ಮಸ್ಟ್ ಆಲ್ ಬಿ ಸಚ್ ಬ್ಯೂಟಿಫುಲ್ ಸೋಲ್ಸ್. ಅಟ್ ದ ಸೇಮ್ ಟೈಮ್ whoever talks further, they are also beautiful souls. ನಾ ಹೇಳೋದೇನಂದ್ರೆ, ಆಸ್ ಅ ವುಮನ್, ಒಂದ್ ಕಡೆ ಐ ಕ್ಯಾನ್ ಸೇ ಇಟ್ಸ್ ಅ ಬೂನ್, ಇಟ್ಸ್ ಅ ಕರ್ಸ್, ಎಲ್ಲಾನು ಹೇಳ್ಬೋದು. ಬಟ್ ರಾದರ್ ದೆನ್ ಥಿಂಕಿಂಗ್ ಇಟ್ ಆಸ್ ಅ ಕರ್ಸ್, ಐ ಸಿ ದಟ್ ವಿ ಕ್ಯಾನ್ ಡೂ ಮಲ್ಟಿಟಾಸ್ಕಿಂಗ್ ಬೆಟರ್ ದೆನ್ ಮೆನ್. ಸೊ and we are mentally also strong. Come out and open up whatever your feelings are. I think lot of women should talk to somebody. ಯಾರ ಹತ್ರನೂ ಮಾತಾಡಕ್ ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ದೇವ್ರ ಹತ್ರನಾರು ದೇ ಶುಡ್ ವೆಂಟ್ ಔಟ್ ದೇರ್ ಫ್ರಸ್ಟ್ರೇಷನ್.
rather than making themselves a volcano. That is one thing I would want to tell everyone, because they would have so much potential, but they will not know how to let it out. So And yeah, you said a lot about friends that have helped you. ನಿಮ್ಮ ಫ್ರೆಂಡ್ಸ್ ನಿಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಕನೆಕ್ಟೆಡ್ ವಿತ್ ರೈಟ್ ಕೈಂಡ್ ಆಫ್ ಗುರೂಸ್, ರೈಟ್ ಗುರೂಸ್ ಹವ್ ಕಮ್ ಬೈ. ನಿಮ್ಮ ಇದರಲ್ಲಿ ಟೂ ವಿಮೆನ್ ಹೂ ಯು ಫೈಂಡ್ ಆರ್ ಅಬ್ಸಲ್ಯೂಟ್ಲಿ ಇನ್ಸ್ಪೈರಿಂಗ್ ಫಾರ್ ಯು ಆ್ಯಂಡ್ ಫಾರ್ ಅದರ್ಸ್. ಹೂ ಆರ್ ದೇ ಆ್ಯಂಡ್ ವಾಟ್ ಡು ದೇ ಡು? ಶೋಭಾ ಅಂತ ಫಸ್ಟ್ ಯಾರು ನನ್ನ ಕಲರಿ ಪೊಯಟ್ರು ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. She is the one. She's a yoga teacher. Right now, she's staying in Dubai. She's a very selfless human being, I can say. ಯಾವ್ದಕ್ಕೂ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಇವಾಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ಬಿಡುತ್ತೆ, ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ರೆ ಅವ್ರು ಬೆಳೆದ್ ಬಿಡ್ತಾರೆ, ನನಗ್ ಪ್ರಾಬ್ಲಮ್ ಆಗುತ್ತೆ. ಶಿ ನೆವರ್ ಥಾಟ್ ದಟ್. ಇನ್ಫ್ಯಾಕ್ಟ್ ಈವನ್ ಯೋಗ ಕ್ಲಾಸಸ್ಗೂ ಶಿ ಕಾಲ್ಡ್, ನಾನು ಮೈಸೂರಲ್ಲಿ ಇದೀನಿ, ನೀನು ಬಂದ್ಬಿಡು, ಲೆಟ್ಸ್ ಸ್ಟೇ ಟುಗೆದರ್, ಲೆಟ್ಸ್ ಅಟೆಂಡ್. ಇವಾಗ ಹೊಸ ಗುರುಗಳು, ಯೋಗ ಗುರುಗಳು ಸಿಕ್ಕಿದ್ದಾರೆ, ಅಲ್ಲಿ ಹೋಗಿ ಕ್ಲಾಸಸ್ ಕಲ್ತ್ಕೊಳ್ಳೋಣ ಅಂತೆಲ್ಲ. ಶಿ ಕೆಪ್ಟ್ ಇಂಟ್ರೊಡ್ಯೂಸಿಂಗ್ ಮೀ ಟು ಸೋ ಮೆನಿ ಪೀಪಲ್, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ I can become a threat or not to her journey or her career. Innoblu Vidya anta. She's again a yoga teacher. She's my Kalari Payato mate in Kerala. She said, Anu, you have been walking. Now you have to run. Enough of walking anta. That is when she said, you have to train with some other guru. ಅಂತ ಹೇಳಿ ಅರುಣ್ ಗುರುಕಲ್ ಅಂತ ಯಾರು ಹೇಳಿದ್ನಲ್ಲ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ, ಯು ಹ್ಯಾವ್ ಟು ಟೇಕ್ ಕ್ಲಾಸಸ್ ಫ್ರಮ್ ಇದು ಅಂತ. That even if you're tired, even if you're dead, get up and take classes from him. And so she is the one who motivated. I can, one more person is Nikita anta. Nikita is again, ಅವ್ರ ಮನೆ ಮಾಡಿ ಮೇಲೆ ಬಾಡಿಗೆಗೆ ಇದ್ದಿದ್ದು ನಾನು ಕೇರಳನಲ್ಲಿ. She is also a yoga teacher. ಅವಳು ಕಲರಿ ಪಾಯಟು ಮೇಟೇನೆ. She introduced me to one more person called Vaishak, our ಮೈದ್ನ ಭಾವ ಆಗ್ಬೇಕು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸ. ಫ್ರಮ್ ಹಿಮ್ ನಾವಿಬ್ರು ಆಕ್ಚುಲಿ, ನಾನು ಆಮೇಲೆ ವೈಶಾಖ್ ಇಬ್ರು ವಿ ನೋ ಈಚ್ ಅದರ್, ಬಟ್ ವಿ ನೆವರ್ ಸ್ಪೋಕ್ ಟು ಈಚ್ ಅದರ್. ಹಿ ಇಂಟ್ರೊಡ್ಯೂಸ್ ಮೀ ಟು ಒನ್ ಮೋರ್ ಗುರುಕಲ್ ಹೂ ಇಸ್ ಇನ್ ಟು ಎಷ್ಟೊಂದು ಮಾರ್ಷಲ್ ಆರ್ಟ್ಸ್ ಕಲ್ತ್ಬಿಟ್ಟಿದ್ದಾರೆ ಅಂತಂದ್ರೆ, ಹಿ ನೋಸ್ ಸ್ನೇಕ್ ಸ್ಟೈಲ್, ಹಿ ನೋಸ್ ಅರಬಿಕ್ ಸ್ಟೈಲ್ ಆಫ್ ಸ್ವೋರ್ಡ್ ಫೈಟಿಂಗ್, he knows kung fu, he's into so many things. So ಅವ್ರ ಹತ್ರ ಗುರುಗಳ ಹತ್ರ ಕಲ್ತ್ಕೋತಾ ಇದ್ದೀನಿ ನಾನಿವಾಗ. So these three people I attribute my success to. I mean, ನನ್ನ ಸಕ್ಸಸ್, ಕಲರಿ ಪಾಯಟು ಜರ್ನಿ ಸಕ್ಸಸ್ ಆಗ್ಬೇಕಂದ್ರೆ these three people have played a key role. ವೆರಿ ಇಂಟ್ರೆಸ್ಟಿಂಗ್. ಅಂಡ್ ನೀವು ಹೇಳ್ತಾ ಇರ್ಬೇಕಾದ್ರೆ ಒನ್ ಥಿಂಗ್ ಇಸ್ ಅ ಕಾಮನ್ ಥ್ರೆಡ್, ದೇರ್ ಇಸ್ ಸೋ ಮಚ್ ಪ್ಯಾಷನ್. ನೀವು ಕಲಿಬೇಕು ಅನ್ನೋದು ಎಷ್ಟು ಖುಷಿಯಾಗಿ ಕಲಿತಾ ಇದ್ದೀರಾ ಅಂತ, ಅದೇ ಅದಕ್ಕೆ ಕಲಿಕೆಗೆ ಎಷ್ಟು ದಾಹ ಇದೆ ಅಂತ ಅರ್ಥ ಆಗ್ತಿದೆ. ಸೊ ವೇರ್ ಡಸ್ ಇಟ್ ಕಮ್ ಫ್ರಮ್? ಅದೇ ಎಲ್ಲಿಂದ ಬರುತ್ತೆ? ಇಷ್ಟ ವಿಶ್ವಾಮಿತ್ರ ಸೈಡ್, ವಸಿಷ್ಠ ಸೈಡ್, ಸಮ್ವೇರ್ ಎಲ್ಸ್? ಐ ಥಿಂಕ್ ಅದೇ ಹೇಳಿದ್ನಲ್ಲ ಇವಾಗ, ಪ್ರಾಬಬ್ಲಿ ಪೂಜೆ ಮಾಡೋದೆಲ್ಲ ವಸಿಷ್ಠ ಸೈಡ್ ಹೊಟ್ಟೋಗ್ಬಿಡತ್ತೆ ಅನ್ಸುತ್ತೆ. ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ವಾಯುಸ್ತುತಿ. ಯಾವಾಗ when I have felt okay, ನನ್ ಕತೆ ಮುಗೀತು ಅಂತ, ದಲ್ ಬಿ ಲೈಫ್ ಅಲ್ಲಿ ಎಷ್ಟೊಂದು ಸಿಚುವೇಶನ್ಸ್ ಬರತ್ತಲ್ವಾ ಆ ತರ. me and my husband, we have gone through lot of difficulties. ಆ ಟೈಮ್ ನಲ್ಲಿ ನನ್ಗಿನ್ನೇನು ದಾರಿ ತೋಚ್ತಿಲ್ಲ, we have to get out of this mess ಅಂದಾಗ 48 days I did ವಾಯುಸ್ತುತಿ. ಜನರಲಿ ಹೆಂಗಸರು ವಾಯುಸ್ತುತಿ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ, ಬಟ್ I can't stop praying to him. And ಮಧ್ವನಾಮಗಿಂತ ವಾಯುಸ್ತುತಿ ಹ್ಯಾಸ್ ಬೀನ್ ಮೋರ್ ಎನರ್ಜೈಸಿಂಗ್ ಮೀ. ಸೊ 48 ದಿವಸ ನಾನು ವಾಯುಸ್ತುತಿ ಹೇಳ್ಕೊಂಡ್ಮೇಲೆ ದಟ್ ಪ್ರಾಬ್ಲಮ್ ಹ್ಯಾಸಂಟ್ ಇವನ್ ಎಕ್ಸಿಸ್ಟೆಡ್ ಅನ್ನೋ ಸ್ಟೇಟ್ ಅಲ್ಲಿ ಇರ್ತೀವಿ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಐ ಡೂ ರೆಗ್ಯುಲರ್ಲಿ ಅಂತ ಹೇಳೋದಕ್ಕಿಂತ, ವೆನ್ ಎವರ್ ಐ ಆಮ್ ಇನ್ ಅ ವೆರಿ ಟಫ್ ಸಿಚುವೇಶನ್, ವಾಯುಸ್ತುತಿ ಇಸ್ ಮೈ ಗೋ ಟು. ದಟ್ ಇಸ್ ಲೈಕ್ ವಿಶ್ವಾಮಿತ್ರ ಸೈಡ್. All my physical aggression is Vishwamitra side. How's what started this relationship with the divine? ನಮ್ ತಾತ ತುಂಬಾ ಪೂಜೆ ಮಾಡೋರು. ಅವ್ರು ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಒಂದು ಆಂಜನೇಯಂದು ಸಿಲ್ವರ್ ಪೆಂಡೆಂಟ್ ಕೊಟ್ರು.
ಅದನ್ನ ಅವಾಗೇನ್ ಅಷ್ಟೊಂದ್ ಗೊತ್ತಾಗ್ತಾ ಇರ್ಲಿಲ್ಲ. ಐ ಜಸ್ಟ್ ಟೈಡ್ ಅ ಬ್ಲಾಕ್ ಥ್ರೆಡ್ ಅಂಡ್ ಅದನ್ನ ಯಾವಾಗ್ಲೂ ಹಾಕೊಂಡಿರ್ತಿದ್ದೆ ನಾನು ಆಂಜನೇಯಂದು. ಅದಾದ್ಮೇಲೆ ನಮ್ಮ ಅಜ್ಜಿಗ್ ಹುಷಾರಿಲ್ದೆ ಇದ್ದಾಗ ಸಮ್ ಆಸ್ಟ್ರಾಲಜರ್ ಹೆಡ್ ಟೋಲ್ಡ್ ವಾಯುಸ್ತುತಿ ವಿತ್ ಇದು ಮಧು ಅಭಿಷೇಕ ಮಾಡಿ ಅಂತ ಹೇಳಿದ್ರು. ಆ ವಾಯುಸ್ತುತಿ ವಿತ್ ಮಧು ಅಭಿಷೇಕ ಕೇಳಿ 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 ಐ ಸ್ಟಾರ್ಟೆಡ್ ಫೀಲಿಂಗ್ ದಟ್ ನಾನು ಅದನ್ನ ಕಲ್ತ್ಕೋಬೇಕು ವಾಯುಸ್ತುತಿ ಅಂತ. ಬಿಕಾಸ್ ಆ ಉಚ್ಚಾರಣೆ, ದಟ್ ಇಂಟೋನೇಷನ್ ಎಲ್ಲಾನು ದಟ್ ವಾಸ್ ಲೈಕ್ ದ ವೇವ್ಸ್ ಇನ್ ಮೈ ಬಾಡಿ ಅನ್ನೋ ತರ ಅನಿಸ್ತಾ ಇತ್ತು. ಸೊ ಹಂಗೆ ವಾಯುಸ್ತುತಿ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡಿ 8th ಸ್ಟ್ಯಾಂಡರ್ಡ್ ಅಲ್ಲೇನೆ ವಾಯುಸ್ತುತಿ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡಿ ಮಾಡಿ ಇವಾಗ ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಹನುಮಾನ್. ಸೊ experiences have also been beautiful because every situation allೂ he has been there. No How's problem. your experience being here? What do you have to say Hey, as it a was wonderful, wonderful. I mean, I think I should thank you because you have taken a great initiative. Women ಕರ್ಸಿ ಮಾತಾಡ್ಸಿ ಅದೆಲ್ಲ ಮಾಡೋದು ಅಂತಂದ್ರು it is not an easy thing. You have to resonate with them. You have to vibe with them. And you are doing a wonderful job, I can say. thank you, thank you. Yeah. And ಅದರದ ಉದ್ದೇಶ ಏನು ಅಂದ್ರೆ ಒನ್ ಪರ್ಸನ್ ಸ್ಟೋರಿ ವೆನ್ ಯು ಸಿ ದಟ್ ದೇ ಆರ್ ನಾರ್ಮಲ್ ಪೀಪಲ್, ನಾಟ್ ದಟ್ ಯು ಆರ್ ಏನಂತಾರೆ ಪುಟಿಂಗ್ ಯು ಇನ್ ಟು ಅ ಸರ್ಟನ್ ಬಕೆಟ್. ಬಟ್ ಯೂಶಲಿ ನಾವು ಕೇಳೋದೆಲ್ಲ ಏನಿರುತ್ತೆ ಅಂದರೆ ವಿ ಓನ್ಲಿ ಲಿಸನ್ ಟು ಸೆಲೆಬ್ರಿಟಿ ಸ್ಟೋರೀಸ್, ವಿ ಓನ್ಲಿ ಲಿಸನ್ ಟು ಪೀಪಲ್ ಹೂ ಆಲ್ರೆಡಿ ಮೇಡ್ ಇಟ್ ಬಿಗ್ and made it big in terms of money, in terms of fame, in Correct, terms correct. of certain qualities that puts them in terms of fame. ಅದು ಬಿಟ್ಟು there are a lot of people ಇದೊಂಥರ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತಾರಲ್ಲ, ಅದೇ Correct, ಥರನೇ correct, lot of correct. amazing people that are out there. So ಸ್ಪೆಸಿಫಿಕ್ಲಿ ವಿಮೆನ್ಸ್ ಮಂತಲ್ಲಿ ಡೇ ಅಂತ ಮಾಡಲ್ಲ, ಮಂತ್ ಅಂತ ಮಾಡ್ತೀವಿ. ಸೊ ಅವಾಗ ಇಟ್ ಮೇಕ್ಸ್, ಬಿಕಾಸ್ ದ ವರ್ಲ್ಡ್ ಇಸ್ ವಾಚಿಂಗ್, ಆ ಟೈಮಲ್ಲಿ ಆ ಸ್ಟೋರೀಸ್ನ ಹೇಳಿದ್ರೆ ಇಟ್ ಗೆಟ್ಸ್ ಲಾಟ್ ಮೋರ್ ಟ್ರಾಕ್ಷನ್. ಇಟ್ಸ್ ನಾಟ್ ದಟ್ ಎನಿಥಿಂಗ್ ಎಲ್ಸ್. ಸೊ ಅಂಡ್ ಕೆಲವು ಸತಿ ನಿಮ್ಮ ಸ್ಟೋರಿ ಯಾವುದೋ ಒಂದು ಥ್ರೆಡ್ ನಿಮ್ಗದು ಇಟ್ ಮೇ ಹ್ಯಾವ್ ಬೀನ್ ಅ ಮೋಸ್ಟ್ ಆಬ್ವಿಯಸ್ ಥಿಂಗ್, ಇಟ್ ದಿಸ್ ಇಸ್ ನಂದಲ್ಲಿ ಇದು ಹಂಗೆ ನಡೆಯುತ್ತೆ ಅಂತ. ಬಟ್ ಫಾರ್ ಸಂಬಡಿ ಎಲ್ಸ್ ಇಟ್ ಕ್ಯಾನ್ ಬಿ ದ ಥಿಂಗ್ ದಟ್ ದೇ ಆರ್ ಎಕ್ಸಾಕ್ಟ್ಲಿ ಲುಕಿಂಗ್ ಫಾರ್. ಅಂಡ್ ನಾನು ಅದನ್ನ ತುಂಬ ಪಾಡ್ಕಾಸ್ಟ್ ಅಲ್ಲದೆ ಬೇರೆ ಕಡೆನೂ ಐ ಹವ್ ಸೀನ್ ಇಟ್. ಸೊ ದಟ್ ಈಸ್ ವಾಟ್ ಐ ಬ್ರಿಂಗ್ ಇಟ್ ಟು ದ ಪಾಡ್ಕಾಸ್ಟ್. ಅಂಡ್ ನನಗೆ ಕತೆ ಕೇಳಕ್ಕೆ ಭಾಳ ಇಷ್ಟ. ಸೊ ಕತೆ ಕೇಳಕ್ಕೆ ಎರಡು ಇಷ್ಟ. ಸೊ that makes it a two in one. And I meet people and ಅದಕ್ಕಿಂತ ಖುಷಿ ಕೊಡೋ ಇನ್ನೊಂದು ವಿಷಯ ಇಲ್ಲ. ಸೊ ದಟ್ಸ್ ವೈ ಐ ಕೀಪ್ ಡೂಯಿಂಗ್ ಇಟ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು Very ಫಾರ್ nice, ಶೇರಿಂಗ್ very ಯುವರ್ nice. ಸ್ಟೋರಿ. And And I have always multiple times told that women should get out and move anta. So I don't want anyone to take it personally because I'm telling it with a very good intention anta ಹೇಳ್ತಾ ಇದ್ದೀನಿ ಅಷ್ಟೇ. I think it is important for them to move. Move can come in not just only the physical this thing, it can come in also in their Correct. emotions, their thinking, their ideas, their version of themselves. They need to look at the window and look at the outside world from that space. And we have seen a lot of change in the way people are. Yes. But irutte, there are a lot of times where conditioning, other pressures would have made them who they are. There's always a place to move to something that makes them feel better about themselves. So Correct. that is always the case. Good, thank you for your time today. And there are Thanks a lot. multiple episodes, hopefully in the future, that we'll be catching up again.